ಎಂಎಸ್ಐಎಲ್ ಮದ್ಯ ಅಂಗಡಿ ಬಂದ್ಗೆ ಆಗ್ರಹಿಸಿ ಪ್ರತಿಭಟನೆ. ಮದ್ಯದ ಅಂಗಡಿ ಮುಂದೆ ಟೆಂಟ್ ನಿರ್ಮಿಸಿದ ಗ್ರಾಮಸ್ಥರು. ನನ್ನ ಗಂಡ ದಿವಸ ಕುಡಿತಾನ, ಎಲ್ಲಿದ್ರು ಕುಡಿಯೋದು, ಎಲ್ಲಿದ್ರು ಇದು ಮಾಡೋದು. ಇರೋ ಮಕ್ಕಳಿಗಾದ್ರೆ ನಾವು ಆಸರಾಗಿರ್ಬೇಕಂದ್ರೆ ಈ ತಾಯಿಂದರಿಂದ ಬಂದಾಗೂ ಸಾಧ್ಯತೆ ಐತಿಲ್ದಲ್ಲ ಅಂದ್ರೆ ಆಗುದಿಲ್ಲ. ಹೀಗೆ ಜನರು ಟೆಂಟ್ ನಿರ್ಮಿಸಿ ಪ್ರತಿಭಟನೆಗೆ ಇಳಿದುಕೊಂಡಿದ್ರು. ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಅಧಿಕಾರಿಗಳು ಇತ್ತ ಬರುವ ಮುಖ ಮಾಡ್ಲೇ ಇಲ್ಲ ಕಣ್ರಿ. ಕಳೆದ 4-5 ದಿನಗಳಿಂದ ಗ್ರಾಮಸ್ಥರ ಹೋರಾಟ ನಡೆಯುತ್ತಲೇ ಇದೆ. ಆದ್ರೂ ಯಾವ ಅಧಿಕಾರಿ ಸಹ ಇತ್ತ ಬರುವ ಮನಸ್ಸು ಮಾಡ್ಲೇ ಇಲ್ಲ ನೋಡಿ. MSL ಆಗೋಕ್ಕಿಂತ ಮೊದಲ ಯಾವ ಮಕ್ಕಳು 18 ವರ್ಷದ ಮಕ್ಕಳು ನಮ್ಮ ಕುಡಿದ್ರಿಕಿಲ್ಲ, ವಯಸ್ಸಾದವ್ರಾಗ್ಲಿ ಏನೋ ನೌಕರಿ ಮಾಡಿ ಹೊರಗೆ ಹೋಗಿ ಬರೋರಾಗ್ಲಿ ತಾವ್ ಬ್ಯಾಸತ್ತ ಮನಿಗ್ ಬರುವಾಗ ಕುಡದ ಮನಿಗ್ ಬಂದ್ ಸೇರೆ ಅದಾಗ್ತಿತ್ತು. ಈಗ ಶಾಲಿ ಬಿಟ್ಟ SLC ಹೋಗುವಂತ ಮಕ್ಕಳ ಸದಕ MSL ಐತಿ, ಏನ್ ನೋಡೋನ್ಲೇ ದೊಡ್ಡವ್ರೆಲ್ಲಾರು ಏನೋ ಮೋಜು ಮಸ್ತಿ ಮಾಡತಾರ, ನಾವು ನೋಡೋಣ ಅಂತ ಹೇಳಿ ಮುಂದ್ಕೂತ ಬಂದ ಅವರು ಕೂಡದ ಮನ್ಯಾಗ ತಂದೆ ತಾಯಿಗಳಿಗೆ ಆಸರ ಆಗುವಂತ ಮಕ್ಕಳು ಇವತ್ತ ಬ್ಯಾಸರಾಗಿ ನಿಂತಿದಾವು. ಬೈ ಜನರು ಈ ರೀತಿ ಹಿಡಿ ಶಾಪ ಹಾಕ್ತಿರೋದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ. ಇಲ್ಲಿನ ಮಡಿವಾಳೇಶ್ವರ ಮಠದ ವೀರಶೈವ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ನನಗ್ ತಿಂಗಳಿಗೆ ಬರೋದು 5,000 ಸಂಬಳ. ನನ್ನ ಮಗನ ಹೊಟ್ಟಿ ತುಂಬಿಸ್ಬೇಕು, ನನ್ನ ಗಂಡನ ಹೊಟ್ಟಿ ತುಂಬಿಸ್ಬೇಕು. ನನ್ನ ಗಂಡ ದಿವಸ ಕುಡಿತಾನ, ದಿವಸ ದುಡಿಯೋದು ಕುಡಿಯೋದು ಗಟಾರಿ ಬೀಳೋದು. ನಾವು ದುಡಿಬೇಕಾದ್ರೆ 4 ತಿಂಗಳು ಆತ್ ನನಗ್ ಪಗಾರ ಇಲ್ಲ. ಆದ್ರೂ ನಾ ಈ ಊರಾಗ ಅದಕ್ಕಿದ ಕೆಲ್ಸಕ್ಕೆ ಹೋಗಿ ನಾ ಹೊಟ್ಟಿ ತುಂಬಿಸ್ಕೊತೇನು. ನನ್ನಂತ ಹೆಣ್ಮಕ್ಳು ರಗಡ್ ಮಂದಿ ಇದಾರ ಈ ಊರಾಗ. ಅವ್ರಿಗೆಲ್ಲ ಈ ಕಷ್ಟ ಬರಬಾರ್ದು, ಮುಂದೆ ನಮ್ಮ ಮಕ್ಕಳಿಗೆ ಈ ಕಷ್ಟ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಮಕ್ಕಳ ತಂದೆ ತಾಯಿ ನಮ್ಗೆ ನೋಡ್ಕೋಬೇಕು. ಗಂಡಗಳಂತೂ ಸಾಯಕತ್ರವ್ರಲ್ಲ, ಸತ್ ಹೋದ್ರ ಇರೋ ಮಕ್ಕಳಿಗಾದ್ರೆ ನಾವ್ ಆಸರಾಗಿರ್ಬೇಕಂದ್ರ ನಮ್ಮ ಮಕ್ಳು ಚಂದ ನಮ್ಗೆ ಇರ್ಬೇಕು, ಕುಡಿಬಾರ್ದು. ನಮ್ಮ ಊರಾಗ ದಯವಿಟ್ಟು ಸೇರಿದಂಗ್ರೆ ಬೇಡ. ಎಂಎಸ್ಐಎಲ್ ಮದ್ಯ ಅಂಗಡಿ ಬಂದ್ಗೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಮದ್ಯದ ಅಂಗಡಿ ಮುಂದೆ ಟೆಂಟ್ ಹಾಕಿದ ಗ್ರಾಮಸ್ಥರು ಟೆಂಟ್ ನಿರ್ಮಿಸಿ ನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಸರಾಯಿ ಅಂಗಡಿಯಿಂದ ಜೀವನ ನಿರ್ವಹಣೆ ಕಷ್ಟವಾಗ್ತಿದೆ, ಮಕ್ಕಳು ಯಜಮಾನರು ಸರಾಯಿ ಸೇವಿಸಿ ಜೀವನ ಹಾಳು ಮಾಡಿಕೊಳ್ತಿದ್ದಾರೆ ಅಂತ ಆರೋಪಿಸಿದ್ರು. ಮನೆಯಲ್ಲಿರುವ ಮೈ ಮೇಲಿನ ಚಿನ್ನಾಭರಣಗಳು ಹಣವನ್ನ ಬಿಡದೆ ಮದ್ಯದ ಅಂಗಡಿಗೆ ಚೆಲ್ಲುತ್ತಿದ್ದಾರೆ. ಗಂಡ ಮಕ್ಕಳು ಮಾತು ಕೇಳುತ್ತಿಲ್ಲ, ಬದುಕು ಬೀದಿಗೆ ಬರ್ತಿದೆ ಎಂದು ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. ಇಲ್ಲೆಲ್ಲ ಕುಡ್ದ ಬೀಳೋದು ಮಾಡೋದು, ಎಲ್ಲಿದ್ರು ಕುಡಿಯೋದು, ಎಲ್ಲಿದ್ರು ಇದು ಮಾಡೋದು. ನಾವ್ ಎತ್ತಿ ಆಡ್ಸಿದ ಮಕ್ಕಳನ್ನ ಸಾಯತಾರ, ಅವ್ರನ್ನೇ ಮಣ್ ಕೊಡೋದು ಹೆಂಗಂತ ನಮ್ಗ ಸಾಂಗ್ತಾಕತಿ. ಯಾಕಂದ್ರ ತಾಯಿಗಳು ಯಾಕೆ ಹಡಿತಾರು, ನಮ್ಮನ್ ಜೋಪಾನ ಮಾಡ್ಲಿ ಅಂತ ಹಡಿತಾರ. ಇವ್ರನ್ನ ಮಣ್ ಕೊಡದಾದ್ರೆ ಅವ್ರಿಗೆ ಪಾಪ ಎಷ್ಟು ದುಃಖ ಆಕತಿ, ತಂದೆ ತಾಯಿಗೆ ಎಷ್ಟು ದುಃಖ ಆಕತಿ. ಗಂಡ್ರು ಹಂಗ ಅವ್ರು ಹಂಗ, ಮನ್ಯಾನ ಸಾಮಾನು ಉಳಿದಲ್ಲ, ಅಗಸಿ ಅಡ್ಡಾಡುದು ಇದಾಗುದಲ್ಲ, ಅಲ್ಲಿ ಬೀಳೋದು ಬಿಡುದಿಲ್ಲ. ಈ MSL ಯಾಕೆ ಹೋಗ್ಬೇಕಂದ್ರ ಈ ಹುಡುಗರ ಉಳಿಲಿ, ನಮ್ಮಲ್ಲಿ ಮುತ್ತೈತನ ಬೇರೆ ಊರಿಂದ ತರಬಾರ್ದಂತ ಹೇಳ್ತಾರ. ಇದೊಂದು MSL ಹೋಗ್ಬೇಕಂತ ನಾವು ಸ್ಟ್ರೈಕ್ ಮಾಡ್ತೇವೆ. ಮದ್ಯದ ಅಂಗಡಿ ಬಂದ್ ಮಾಡಲು ಜನರ ಆಗ್ರಹ. ಕ್ಯಾರೆ ಎನ್ನದ ಅಬಕಾರಿ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗ ಮದ್ಯದ ಅಂಗಡಿ ಬಂದ್ ಮಾಡಬೇಕೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲಂತೆ. ಮದ್ಯ ಮಾರಾಟದಿಂದ ನಮ್ಮ ಮಕ್ಕಳ ಜೀವನ ಹಾಳಾಗ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಕಿತ್ತೂರು ನಾಡಿನ ಇತಿಹಾಸದೊಳಗ ಕಿತ್ತೂರು ಚೆನ್ನಮ್ಮನದು ಒಂದು ಪಾತ್ರ. ಈಗ ಈ ಕಡೆ ಏನ್ ನಾವು ಕುಡಿಯೋಲ್ಲ ಗಂಡ ಮಕ್ಕಳು, ನಮ್ ಕಡೆಯಿಂದ ಇದು MSL ಬಂದ್ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಇದು ಬಂದ್ ಆಗದ್ರೆ ಯಾರಿಂದ ಬಂದ್ ಆಕತ್ತ ಅಂತಂದ್ರೆ ಇಲ್ಲಿ ಹಿಂದದಾರಲ್ಲ ಹೆಣ್ಮಕ್ಳ, ಈ ತಾಯಿಂದರಿಂದ ಬಂದಾಗೋ ಸಾಧ್ಯತೆ ಐತಿಲ್ದಲ್ಲ ಅಂದ್ರೆ ಆಗುದಿಲ್ಲ. ಸರ್ಕಾರಕ್ಕೆ ಮದ್ಯ ಮಾರಾಟದಿಂದಲೇ ಹೆಚ್ಚಿನ ಲಾಭ ಬರುತ್ತೆ. ರಾಜ್ಯದ ಬೊಕ್ಕಸವನ್ನ ಮದ್ಯ ಮಾರಾಟದಿಂದಲೇ ತುಂಬಿಸಲಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ಳುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಆದಷ್ಟು ಬೇಗ ಜನರ ಜೀವದ ಜೊತೆ, ಜನರ ವೀಕ್ನೆಸ್ ಜೊತೆ ಆಟ ಮಾಡುವ ಮದ್ಯದ ಅಂಗಡಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಯಿತು. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.